ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಂಜಿತಾ. ಇವತ್ತು ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಾ ಅಂತ ಅಂದ್ಕೊಂಡಿದ್ದೋ. ಅದಕ್ಕೆ ಎಲ್ಲ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ನಾವು ವಿಕ್ರಾಂತಿಗೆ ಬಂದು ವಿಕ್ರಾಂತಿಯಿಂದ ಬಸ್ ಹತ್ಕೊಂಡು ಸಬರಿಗೆ ಬಂದು ಸಬರಲ್ಲಿ ಬಸ್ ಹತ್ಕೊಂಡು ಟಿಕೆಟ್ ತೊಗೊಂಡು ನಾವು ಹೊರಟಿದ್ದು 3 ಜನ, ನಾನು, ಅಮ್ಮ, ಅಣ್ಣ. 3 ಜನನೂ ಬಸ್ ಹತ್ಕೊಂಡು ಹೊರಟು ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಚಾಮುಂಡಿ ಬೆಟ್ಟದ ಹತ್ರ. ಅಲ್ಲಿ ನನಗೆ ಏನು ಗೊತ್ತಾ, ಎಲ್ಲರೂ ಹೋಗುವಾಗ ಈ ಬೆಟ್ಟ ಇವೆಲ್ಲ ತುಂಬ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಟ್ರಕ್ಕಿಂಗ್ ಮಾಡಬೇಕು ಅಂತ ಇಷ್ಟ. ಬೆಟ್ಟ ನೋಡಿದಾಗೆಲ್ಲ ಅದೇ ಫೀಲ್ ಬರುತ್ತೆ. ಮತ್ತು ಈ ಪರಿಸರ, ಈ ನೇಚರ್ ಇದರಲ್ಲೆಲ್ಲ ಇರೋಕ್ಕೆ ನಂಗೆ ತುಂಬ ಇಷ್ಟ. ನನಗೆ ಒಂದು ಆಸೆ ಏನು ಅಂದರೆ ಕಾಡಿಗೆ ಹೋಗಬೇಕು, ಹುಲಿ, ಸಿಂಹ, ಚಿರತೆ ಎಲ್ಲನೂ ನೋಡಬೇಕು, ಆದರೆ ಯಾವುದು ನಮ್ಮನ್ನು ತಿನ್ನಬಾರ್ದು. ಆ ಥರ ಇರಬೇಕು, ಆ ಥರ ಒಂದು ವಾರ ಕಾಡಲ್ಲಿ ಜೀವನ ಮಾಡಬೇಕು ಅನ್ನೋದೊಂದು ಬಂದೈತೆ. ಯಾಕೆ ಅಂತ ಗೊತ್ತಿಲ್ಲ. ಈ ಥರ ಈ ನೇಚರ್, ಈ ಪ್ರಕೃತಿ ಇವೆಲ್ಲ ನಂಗೆ ತುಂಬ ಇಷ್ಟ. ಈ ಭೂಮಿ ಅಂದ್ರೇ ನನಗಿಷ್ಟ ಅಂತ ಅಂದ್ಕೊಳ್ಳಿ. ಯಾಕಂದರೆ ಇದು ಅಷ್ಟು ಸುಂದರವಾಗೈತೆ, ಇಲ್ಲಿನ ಪರಿಸರ ಅಷ್ಟು ಚೆನ್ನಾಗೈತೆ. ಆದರೆ ಎಷ್ಟೋ ಮನುಷ್ಯರು ಇದನ್ನೆಲ್ಲ ನಾಶ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೇನು ಅನ್ಕೋತೀವಿ ಗೊತ್ತಾ, ನಮ್ಮ ಮನೆ ಪಕ್ಕ ಎಲ್ಲರೂ ಜಾಗ ಇದ್ದರೆ ಗಿಡ ನೆಟ್ಟೋಣ ಅಂತ ಅನ್ಕೋತೀವಿ. ಅದಕ್ಕೆ ಈಗಲೂ ಕೂಡ ನಿಮ್ಗೆ ಏನಾದ್ರು ಬೇಕು ಅಂದರೆ ಪ್ಲೇಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆ ಹತ್ರ ಬಂದು ನೋಡಿ ನಾವು ಎಷ್ಟು ಚೆನ್ನಾಗಿ ಮರ ಗಿಡಗಳನ್ನೆಲ್ಲ ಬೆಳೆಸಿದ್ದೀವಿ. ನಮ್ಮ ಮನೆ ಪಕ್ಕ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಬೇರೆ ಏನಾದ್ರು ಮಾಡೋದು ಬದಲು ಪರಿಸರನೇ ಇರಲಿ ಅಂದ್ಬಿಟ್ಟು ಮರ ಗಿಡ ನೆಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದು ಚಾಮುಂಡಿ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ತೆಗ್ದಿರೋದು. ಎಲ್ಲರೂ ಹೇಳ್ತಾರಲ್ವ, ನಮಗಿಂತ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗಿಂತ ಎಲ್ಲರೂ ಚಿಕ್ಕವರೇ, ಸಾಧಿಸಬೇಕು ಅಂತ. ಹಾಗೆ ನಾವು ಅಂದ್ಕೊಂಡಿರೋ ಗುರಿನ ಮುಟ್ಟಿದ ಮೇಲೆ ನಾವು ಪಟ್ಟಿರೋ ಕಷ್ಟಗಳೆಲ್ಲ ಚಿಕ್ಕದಾಗಿ ಕಾಣುತ್ತೆ, ಸಣ್ಣದಾಗಿ ಕಾಣುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಚಾಮುಂಡಿ ಬೆಟ್ಟದ ಹತ್ರ ಬಂದು ಮೈಸಾಸುರನ ಫೋಟೋ ತೊಗೊಂಡು ಆಮೇಲೆ ಚಾಮುಂಡಿ ಫೋಟೋ ಒಂದು ತೊಗೊಂಡು ಅದಾದಮೇಲೆ ನಮಗೆ ಅಲ್ಲೇ ಶಿವನ ದೇವಸ್ಥಾನನೂ ಸಿಕ್ತು. ಮೊದಲು ಶಿವ ಅಂತ ಇಲ್ಲಿದ್ದಿದ್ದು, ಆಮೇಲೆ ಚಾಮುಂಡಿ ಮೈಸಾಸುರನ ಸಂಹಾರ ಮಾಡಿದ್ಮೇಲೆ ಇಲ್ಲಿ ಚಾಮುಂಡೇಶ್ವರಿ ಅಂತ ಆಗಿದ್ದು. ಮತ್ತು ಮೈಸೂರು ರಾಜರೆಲ್ಲ ಈ ಚಾಮುಂಡಿ ಬೆಟ್ಟಕ್ಕೆ ಬರೋದು, ಓಡಾಡೋದು ಇವೆಲ್ಲ ಆದಮೇಲೆ ಅಲ್ಲಿ ಊರು ಅಂತ ಆಗಿ ಈಗ ಚಾಮುಂಡಿ ಊರು ಅಂತಲೇ ಅಲ್ಲಿ ಪ್ರಸಿದ್ಧಿಯಾಗಿದೆ. ಚಾಮುಂಡಿ ಬೆಟ್ಟ ಅಂತಲೇ ಪ್ರಸಿದ್ಧವಾಗಿದೆ. ಇದಕ್ಕೂ ಮುಂಚೆ ಇಲ್ಲಿ ಫಸ್ಟು ಬಂದಿದ್ದು ನೆಲೆಸಿದ್ದು ಶಿವ ಇದ್ದಿದ್ದು. ಈಗ ಶಿವ ತನ್ನ ಹೆಂಡ್ತಿನೂ ಕರ್ಕೊಂಡ. ಹಾಗೆ ಅಲ್ಲಿ ನಿಂತ್ಕೊಂಡು ಗೋಪುರ ಚೆನ್ನಾಗಿತ್ತು. 1-2 ಫೋಟೋಗಳನ್ನ ತೊಗೊಂಡು ತುಂಬ ಚೆನ್ನಾಗಿ ಬಂದೈತೆ ಅಲ್ವಾ. ನೆಕ್ಸ್ಟು ಅಲ್ಲಿಂದ ಮುಂದೆ ಹೋದರೆ ಲಕ್ಷ್ಮೀನಾರಾಯಣದ ಗೋಪುರ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಯಾವಾಗಲೂ ಲಕ್ಷ್ಮಿ ಕುಂತಿರ್ತಾಳೆ. ಅದಾದಮೇಲೆ ನೆಕ್ಸ್ಟ್ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಮನೆ ಕಡೆ. ನಾವು 4 ಸತಿ ದೇವ್ರ ದರ್ಶನ ಮಾಡಿದೋ, ಅದರಿಂದ ಸ್ವಲ್ಪ ಲೇಟಾಯಿತು. ರಾತ್ರಿ 9:30 ಏನೋ ಆಗಿತ್ತು. ಅಲ್ಲಿ ನೋಡಿ ಇಲ್ಲಿಂದ ನೋಡ್ತಾ ಇದ್ದರೆ ಅಲ್ಲಿ ಬರೀ ಲೈಟ್ ಬಿಟ್ಟರೆ ಇನ್ನೇನು ಕಾಣ್ತಾಯಿಲ್ಲ. ಅದನ್ನು ನೋಡೋಕ್ಕೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ಕತ್ತಲಲ್ಲಿ ಆ ಬೆಳಕೊಂಥರ ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿತ್ತು.